ಗಾಡಿ ತಗೊಂಡು ಟೋಲ್ ದಾಟಬೇಕು ಅಂದ್ರೂ ಫಾಸ್ಟ್ಯಾಗ್ ಕಟ್ಟಬೇಕು. ಈಗ ನನ್ನನ್ನು ದಾಟಬೇಕು ಅಂದ್ರೂ ಫಾಸ್ಟ್ಯಾಗ್ ಕಟ್ಟೋಂಗೆ ಮಾಡಿಟ್ಬಿಟ್ಟಿದ್ದಾರೆ ನಮ್ಮನ್ನು ನೋಡಿ. ಫಾಸ್ಟ್ಯಾಗ್ ಡಬಲ್ ಶಾಕ್. ಈಗ ಏನು ಕೇಂದ್ರದವರು ಒಂದೊಂದು ನಿಯಮಗಳನ್ನು ತರ್ತಾರಪ್ಪ, ಇಷ್ಟ ಬಂದಂಗೆ ನಿಯಮ ತರ್ತಾರೆ. ಆಮೇಲೆ ಅದನ್ನೇನೋ ಹೇಳಿದ್ರು ಗಡ್ಕರಿ ಅವರು, ಎಷ್ಟೋ 16 ಅಡಿ 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ಯಾವುದು ಟೋಲನ್ನು ಕಟ್ಟುವಂಗಿಲ್ಲ ಅಂತೇಳಿ ಕಥೆ ಮೇಲೆ ಕಥೆ ಬಿಟ್ಟರು. ಟೋಲ್ ಕಟ್ಕೊಂಡೇ ಕಟ್ಕೊಳ್ತಾರೆ. ಕೇಳೋರು ಯಾರು? ಸಂಸದರು ಇದಾರೋ ಇಲ್ವೋ ಅದು ಅರ್ಥ ಆಗೋದಿಲ್ಲ. ನೋಡಿ, ಟೋಲ್ ಗೇಟ್ನಲ್ಲಿ ಈಗ ಓಡಾಡುವಂಥ ಸವಾರು ಯಾರ್ಯಾರಿದ್ದೀರಾ, ಎಚ್ಚರವನ್ನು ವಹಿಸ್ಕೊಳ್ಳಿ. ಯಾಕೆ? ಭಾಳ ಇಂಪಾರ್ಟೆಂಟು. ಇಂದಿನಿಂದ ಫಾಸ್ಟ್ಯಾಗ್ನ ರೂಲ್ಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಹೇಗೆ, ಯಾವ ರೀತಿಯಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಇದನ್ನು. ಯಾಕಂದರೆ ತುಂಬ ಜನ ಇದನ್ನು ಅಭ್ಯಾಸ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವುದು ಅನ್ನೋದನ್ನು ಹೇಳ್ತೀನಿ. ಫಾಸ್ಟ್ಯಾಗ್ ಇದ್ದರೂ ಕೂಡ ಬ್ಯಾಲೆನ್ಸನ್ನು ತುಂಬ ಮುಖ್ಯವಾಗುತ್ತೆ. ಟೋಲ್ ಬರ್ತಾ ಇದೆ ಅಂತಂದಾಗಲೇ ರೀಚಾರ್ಜ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಹಂಗೇನಾದರೂ ಮಾಡೋಕ್ಕೆ ಹೋದರೆ ತಗಲಾಕೊಳ್ತೀರ, ದಂಡ ಹಾಕಬೇಕಾಗತ್ತೆ. ಬ್ಯಾಲೆನ್ಸ್ ಇಲ್ಲ ಅಂದರೆ ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಗಮನ ಇಲ್ಲಿ ಇಟ್ಕೊಂಡು ಹೋಗಿ. ಗಾಡಿ ತೆಗಿಬೇಕಾದ್ರೆ ಫಸ್ಟು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಟೋಲದ್ದು. ಇಲ್ಲದೇ ಇದ್ದರೆ ನಿಮ್ಮ ಫಾಸ್ಟ್ಯಾಗದ್ದು ಎಷ್ಟಿದೆ ಅಂತ ಹೇಳಿ. ಸೊ ಟೋಲ್ ಬಳಿ ರೀಚಾರ್ಜ್ ಮಾಡಿಸಿದ್ರು ಕೂಡ ಡಬಲ್ ಫೈನನ್ನು ಹಾಕ್ತಾರಂತೆ. ಯಾವುದು ರೂಲ್ಸ್ ರೀ? ಮೊದಲು ಸಿಟಿಯ ಸರೌಂಡಿಂಗಲ್ಲಿರುವಂಥ 15-20 ಕಿಲೋಮೀಟರ್ ದೂರದಲ್ಲಿರುವಂಥ ಟೋಲ್ಗಳನ್ನು ಕಿತ್ತಾಕಿ. ಮೊದಲು ಸಿಟಿನೇ ವಿಸ್ತಾರ ಆಗೋದಾಗ ಅಲ್ಲೂ ಟೋಲ್ ಕಟ್ಕೊಂಡು ಓಡಾಡಿ ಅಂತಂದರೆ ಯಾವ ಲೆಕ್ಕ ರೀ ನಿಮ್ಮದು? ಈಗ ಮಿಶ್ರ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರಂತೆ ಸವಾರರು. ಈ ಬೆಂಗಳೂರದಂತೂ ಯಾರೂ ಕೇಳೋರಿಲ್ಲ ಹೇಳೋರಿಲ್ದಂಗೆ ಆಗ್ಬಿಟ್ಟಿದೆ. ನೈಸ್ ರೋಡ್ ಒಳಗಡೆಗೆ BBMP ವ್ಯಾಪ್ತಿ ಅಂತೆ. ಆ BBMP ವ್ಯಾಪ್ತಿಯಲ್ಲೇ ಟೋಲ್ ಸಂಗ್ರಹ ಅಂತೆ. ಇಂಟರ್ನ್ಯಾಷನಲ್ ನಿಯಮಗಳನ್ನು ತಂದಿಟ್ಟಂಗಿದೆ ಅವರೆಲ್ಲ. ನೋಡಿ ವರದಿಯನ್ನು. ಇಂದಿನಿಂದ ಫಾಸ್ಟ್ಯಾಗ್ಗೆ ಹೊಸ ರೂಲ್ಸ್. 1 ತಾಸು ಮೊದಲೇ ರೀಚಾರ್ಜ್ ಕಡ್ಡಾಯ. ಬ್ಯಾಲೆನ್ಸ್ ಇಲ್ಲಂದ್ರೂ ಬೀಳುತ್ತೆ ದುಪ್ಪಟ್ಟು ದಂಡ. ಟೋಲ್ ಸಂಗ್ರಹವನ್ನ ಪಾರದರ್ಶಕ ಮತ್ತು ಸುಗಮವಾಗಿಸುವ ಉದ್ದೇಶದಿಂದ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫಾಸ್ಟ್ಯಾಗ್ ಪರಿಚಯಿಸಿದೆ. ಇದರಿಂದ ಟೋಲ್ ಪ್ಲಾಜಾದಲ್ಲಿ ಸಂಚಾರ ದಟ್ಟಣೆಯನ್ನು ತಡೆಗಟ್ಟಬಹುದು ಮತ್ತು ಪ್ರಯಾಣವನ್ನು ಸುಗಮಗೊಳಿಸಬಹುದು. ಆದರೆ ಈಗ ಈ ಫಾಸ್ಟ್ಯಾಗ್ಗೆ ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. ನೀವೇನಾದರೂ ಇನ್ಮೇಲೆ ಟೋಲ್ ಬಳಿ ಬಂದು ರೀಚಾರ್ಜ್ ಮಾಡೋದು, KYC ಅಪ್ಡೇಟ್ ಮಾಡಿಸದೇ ಇದ್ದವರು ಮತ್ತು ಬ್ಲ್ಯಾಕ್ ಲಿಸ್ಟ್ ಆಗಿರೋ ಫಾಸ್ಟ್ಯಾಗ್ ಅನ್ನು ರಿನ್ಯೂವಲ್ ಮಾಡದೆ ಬಿಟ್ಟರೆ ದುಪ್ಪಟ್ಟು ಸುಂಕವನ್ನು ಕಟ್ಟಿ ಟೋಲ್ ದಾಟಬೇಕಾಗುತ್ತೆ. ಹೀಗಾಗಿ ಫಾಸ್ಟ್ಯಾಗ್ ಬಳಕೆದಾರರು ಈ ಸ್ಟೋರಿಯನ್ನು ನೋಡಲೇಬೇಕು. ಫಾಸ್ಟ್ಯಾಗ್ನ ಹೊಸ ನಿಯಮ ಇಂದಿನಿಂದ ಜಾರಿಗೆ ಬಂದಿದ್ದು, ಇದರಡಿ ಕಡಿಮೆ ಬ್ಯಾಲೆನ್ಸ್, ಪಾವತಿ ವಿಳಂಬ ಅಥವಾ ಫಾಸ್ಟ್ಯಾಗ್ ಅನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಿದರೆ ಹೆಚ್ಚುವರಿ ದಂಡವನ್ನು ವಿಧಿಸಲಾಗುತ್ತೆ. ಫಾಸ್ಟ್ಯಾಗ್ನಲ್ಲಿನ ಸಮಸ್ಯೆಗಳಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ಸಂಚಾರ ದಟ್ಟಣೆ ತಡೆಯುವುದು ಇದರ ಉದ್ದೇಶವಾಗಿದೆ. ಇನ್ನು ಸರ್ಕಾರ ಹೊರಡಿಸಿರುವ ಹೊಸ ನಿಯಮಗಳ ಪ್ರಕಾರ ವಾಹನವು ಟೋಲ್ ದಾಟುವ ಮೊದಲು ಅಂದರೆ 60 ನಿಮಿಷಗಳಿಗಿಂತ ಹೆಚ್ಚು ಕಾಲ ಮತ್ತು ಟೋಲ್ ದಾಟಿದ ನಂತರ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ನಿಷ್ಕ್ರಿಯವಾಗಿದ್ದರೆ ವಹಿವಾಟನ್ನು ತಿರಸ್ಕರಿಸಲಾಗುತ್ತೆ. ಹಾಗಾದರೆ ಫಾಸ್ಟ್ಯಾಗ್ನ ಹೊಸ ನಿಯಮ ಏನು ಹೇಳುತ್ತೆ ಅಂತ ನೋಡೋದಾದರೆ, ಫಾಸ್ಟ್ಯಾಗ್ನಲ್ಲಿ ಹಣ ಇರಬೇಕು. ಇಲ್ದಿದ್ರೆ ಟೋಲ್ ಪ್ರವೇಶಕ್ಕೆ 1 ಗಂಟೆ ಮೊದಲು ಹಣ ಜಮೆ ಮಾಡಿರಬೇಕು. ಟೋಲ್ ಹತ್ತಿರ ಬಂದ ಮೇಲೆ ರೀಚಾರ್ಜ್ ಮಾಡೋಣ ಅಂದರೆ ಸಮಸ್ಯೆ ಪಕ್ಕಾ ಆಗಲಿದೆ. ಟೋಲ್ ದಾಟುವ 60 ನಿಮಿಷ ಮೊದಲು ಮತ್ತು ದಾಟಿದ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ಆಕ್ಟಿವ್ ಇರಬೇಕು. ಒಂದು ವೇಳೆ ಈ ನಿಯಮ ಪಾಲನೆ ಮಾಡದೇ ಇದ್ದರೆ ಟೋಲ್ ಸಿಸ್ಟಮ್ನಲ್ಲಿ ಎರರ್ ಕೋಡ್ 176 ಅಂತ ತೋರಿಸಲಾಗುತ್ತೆ. ಈ ವೇಳೆ ಪ್ರಯಾಣಿಕರು ದುಪ್ಪಟ್ಟು ಹಣ ಪಾವತಿ ಮಾಡಬೇಕಾಗುತ್ತೆ. KYC ಮಾಡಿಲ್ಲ ಅಂತಾದರೆ ನಿಮ್ಮ ಫಾಸ್ಟ್ಯಾಗ್ ಅನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ. ಅಂತಹ ಟ್ಯಾಗ್ನೊಂದಿಗೆ ಬರುವ ವಾಹನಕ್ಕೆ ದುಪ್ಪಟ್ಟು ಸುಂಕ ವಿಧಿಸಲಾಗುತ್ತೆ. ಫಾಸ್ಟ್ಯಾಗ್ ಇರೋರು ಈ ಸುದ್ದಿ ನೋಡಲೇಬೇಕು. ಇವತ್ತಿಂದ ಹೊಸ ರೂಲ್ಸು ಜಾರಿಗೊಂಡಿದೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಫಾಸ್ಟ್ಯಾಗ್ ಟೋಲ್ಗಳನ್ನ ಕಾಣಿಸ್ತಿದೆ. ಈಗ ಇದರಲ್ಲಿ ಹೊಸ ಮಾರ್ಪಾಡನ್ನು ತಂದಿರುವಂಥದ್ದು. ಟೋಲ್ಗಳ ಬಳಿ ಬ್ಯಾಲೆನ್ಸ್ ಇಲ್ಲದೆ ಬಂದಂಥ ವಾಹನಗಳು ಬೇರೆ ವಾಹನಗಳಿಗೆ ಸಮಸ್ಯೆ ಮಾಡ್ತಿದ್ರು ಅನ್ನೋದು. ಇವತ್ತಿಂದ ಯಾವುದೇ ವಾಹನಗಳು ಫಾಸ್ಟ್ಯಾಗಿಗೆ ಬರಬೇಕಾದ್ರೆ ಮಿನಿಮಮ್ 1 ಅವರ್ಗಿಂತ ಮುಂಚೆ ರೀಚಾರ್ಜ್ ಮಾಡಿಸ್ಕೊಂಡಿರಬೇಕು ಅಂತ. ಅಂದರೆ ನಾವೀಗ ಟೋಲ್ ಹತ್ರ ಬಂದಾಗ ರೀಚಾರ್ಜ್ ಮಾಡ್ಕೊಳ್ಳೋಣ, ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡು ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ರು. ಅದಕ್ಕೆ ಅವಕಾಶ ಇರೋದಿಲ್ಲ. ಆ ರೀತಿ ಬಂದರೆ ಇಲ್ಲಿ ಬಂದು ನೀವು ಬ್ಯಾಲೆನ್ಸ್ ಇಲ್ಲ ಅಂತ ಟೋಲ್ ಸಿಬ್ಬಂದಿಗಳು ನಿಮ್ಮ ಗಾಡಿ ಪಾಸ್ ಆಗ್ತಿಲ್ಲ, ಬ್ಯಾಲೆನ್ಸ್ ಇಲ್ಲ ಅಂದಾಗ, ಇಲ್ಲ ನಾನು ರೀಚಾರ್ಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ರೀಚಾರ್ಜ್ ಮಾಡಿದಾಗ ಇನ್ಮೇಲೆ ಅದಕ್ಕೆ ಅವಕಾಶ ಇರೋದಿಲ್ಲ. ನೀವು 1 to double ಕಟ್ಟಲೇಬೇಕಾಗುತ್ತೆ. ಇದ್ರ ಜೊತೆಗೆ ಬ್ಲ್ಯಾಕ್ ಲಿಸ್ಟಲ್ಲಿರುವಂಥ ಫಾಸ್ಟ್ಯಾಗ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಬ್ಯಾಂಕಿಗೆ ಹೋಗಿ ಬ್ಲ್ಯಾಕ್ ಲಿಸ್ಟಿಂದ ತೆಗೆಸಲಿಲ್ಲ ಅಂದರೆ ಟೋಲ್ಗಳ ಬಳಿ ಬಂದಾಗ ಅದು ವಾಹನಗಳು ಬ್ಲಾಕ್ ಆಗುತ್ತೆ. ಅಂದರೆ ವಾಹನಕ್ಕೆ ರೆಡ್ ಸಿಗ್ನಲ್ ಬಿಟ್ಟಿರುತ್ತೆ. ಮತ್ತೆ ನೀವು ಕ್ಯಾಶ್ ಕೊಟ್ಟೇ ಪಾಸ್ ಆಗಬೇಕಾಗತ್ತೆ. ಈ ಹೊಸ ರೂಲ್ಸನ್ನು ಜಾರಿಗೊಳಿಸ್ತಿರೋ ಉದ್ದೇಶ ಅಕ್ರಮಗಳನ್ನ ತಡೆಗಟ್ಟೋದಕ್ಕೆ. ಕೆಲವು ವಾಹನ ಸವಾರರು ಏನು ಮಾಡ್ತಾರೆ ಅಂದರೆ, ಒಂದೇ ಫಾಸ್ಟ್ಯಾಗ್ನ 2 ಗಾಡಿಗಳಿಗೆ ಯೂಸ್ ಮಾಡ್ಕೊಳ್ಳುವಂಥ ಚಾಣಕ್ಯರು ಇದ್ದಾರೆ. ಮತ್ತು ಡೂಪ್ಲಿಕೇಟ್ ಫಾಸ್ಟ್ಯಾಗ್ಗಳನ್ನು ಬಳಸಿರ್ತಾರೆ. ಇದಕ್ಕೆ ಎಲ್ಲದಕ್ಕೂ ಕಡಿವಾಣ ಹಾಕಿ ಟೋಲ್ಗಳಲ್ಲಾಗುವಂತಹ ಟ್ರಾಫಿಕ್ನ ಕಂಟ್ರೋಲ್ ಮಾಡಬೇಕು ಮತ್ತು ವಾಹನ ಸವಾರರಿಗೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಫಾಸ್ಟ್ಯಾಗಿಗೆ ಬರುವಂಥವ್ರು ಕನಿಷ್ಠ 1 ಗಂಟೆಗಿಂತ ಮುಂಚೆನೇ ರೀಚಾರ್ಜ್ ಮಾಡಿಕೊಂಡ್ರೆ ಮಾತ್ರ
ಅವರ ಫಾಸ್ಟ್ಯಾಗ್ ಆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಆಕ್ಟಿವೇಟ್ ಆಗಿರೋದಿಲ್ಲ, ಡಿಆಕ್ಟಿವೇಟ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ದಂಡ ಕಟ್ಟಿ ಟೋಲ್ಗಳನ್ನ ಪಾಸ್ ಆಗಬೇಕು. ಇನ್ನು ಈ ಹೊಸ ಫಾಸ್ಟ್ಯಾಗ್ ರೂಲ್ಸ್ಗೆ ವಾಹನ ಸವಾರರು ಮಿಶ್ರ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಕೆಲ ವಾಹನ ಸವಾರರು ಇದು ಒಳ್ಳೆಯ ನಿರ್ಧಾರ ಅಂದರೆ, ಇನ್ನೂ ಕೆಲವರು ಇದರಿಂದ ಡಬಲ್ ಟೋಲ್ ಕಟ್ಟುವಂತೆ ಆಗೋದು ಹೊರೆಯಾಗಲಿದೆ ಅಂತಿದ್ದಾರೆ. ಈಗ ಒಂದೊಂದ್ಸಲ ಫಸ್ಟಿಗೆಲ್ಲ ಆ ಥರ ರೂಲ್ಸ್ ಇಲ್ಲ ಅಂದರೆ ಯಾವಾಗ ಬೇಕಾದ್ರೆ ರೀಚಾರ್ಜ್ ಮಾಡ್ಬೋದು. ಇವಾಗ 1 ಅವರ್ ಮುಂಚೆ ಅಂದರೆ ಒಂದ್ಸಲ ಸರ್ವರ್ ಇಶ್ಯೂ ಇದ್ದಾಗ ಅದು ಆಗಲಿಲ್ಲ ಅಂದಾಗ ಸುಮ್ಮನೆ ಇದು ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇದೆ. ಒಂದು ಕಡೆ ನೋಡ್ಕೊಂಡ್ರೆ ಸರಿ ಅನ್ಸಲ್ಲ. ಈಗೇನು ಗೌರ್ಮೆಂಟ್ ರೂಲ್ಸ್ ಮಾಡಿದಾಗ ಅದಕ್ಕೆ ಇದು ಮಾಡಲೇಬೇಕಲ್ವಾ ನಾವು? ಸರ್ ಅನುಕೂಲನೇ, 1 ಅವರ್ಗಿಂತ ರೀಚಾರ್ಜ್ ಮಾಡ್ಕೊಂಡು ಅನುಕೂಲನೇ ಆಗುತ್ತೆ ಅನ್ಕೋತೀನಿ. ಅಲ್ಲಿ ಬಂದು ಸಿಗಾಕೊಳ್ಳೋದ್ಕಿಂತ 1 ಅವರ್ಗಿಂತ ಮುಂಚಿತವಾಗಿ ರೀಚಾರ್ಜ್ ಮಾಡಿಕೊಂಡು ಹೋಗೋದು ಉತ್ತಮ ಅನ್ಕೋತ ನಾನು. ಒಟ್ಟಿನಲ್ಲಿ ಇನ್ನು ಮುಂದೆ ಟೋಲ್ ಪಾಸ್ ಮಾಡೋರು, ಹೆದ್ದಾರಿಗಳಲ್ಲಿ ಸಂಚಾರ ಮಾಡೋರು ನಿಮ್ಮ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಳ್ಳೋದು ಬೆಸ್ಟ್. ಇಲ್ಲಾಂದರೆ ದುಪ್ಪಟ್ಟು ಟೋಲ್ ಕಟ್ಟುವ ಪರಿಸ್ಥಿತಿ ಎದುರಾಗಲಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.